ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಈ ತರ ರೋಟಿನ ನೀವೇನಾದ್ರೂ ಮನೆಯಲ್ಲಿ ಮಾಡ್ತೀರಾ ಅಂತಂದ್ರೆ ಇನ್ಮೇಲೆ ರೆಸ್ಟೋರೆಂಟ್ಗೆ ಹೋಗೋದನ್ನೇ ಬಿಟ್ಬಿಡ್ತೀರಾ. ಯಾಕೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ರೆಸ್ಟೋರೆಂಟ್ ಗಳಿಗೆ ಅಥವಾ ಹೋಟೆಲ್ ಗಳಿಗೆ ಹೋದವಾಗ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತಗೊಳ್ಳೋವಂಥದ್ದು ಈ ಕುಲ್ಚಾ ಅಥವಾ ರೋಟಿನ. ಸೊ ಇದನ್ನ ಮನೆಯಲ್ಲಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾನೇ ಸಿಂಪಲ್ ಆಗಿದೆ, ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಮೊದ್ಲಿಗೆ ಒಂದು ಬೌಲ್ ನ ತಗೊಳ್ಳಿ. ಅದ್ರಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನೋಡ್ಕೊಂಡು ಮೈದಾ ಹಿಟ್ಟನ್ನ ತಗೊಳ್ಳಿ. ನಾವು ಈಗ ಚಪಾತಿ ಎಲ್ಲ ಮಾಡ್ಬೇಕಾದ್ರೆ ಒಂದು ಅಂದಾಜಲ್ಲಿ ತಗೋತೀವಲ್ವಾ, ಅದೇ ರೀತಿನೇ ನೀವು ಮೈದಾ ಹಿಟ್ಟು ಕೂಡ ತಗೋಬೇಕಾಗತ್ತೆ. ನಾನಿಲ್ಲಿ ಒಂದು ದೊಡ್ಡ ಬೌಲ್ ಅಲ್ಲಿ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದೀನಿ. ನನ್ಗೆ ಅಳತೆ ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ಹಾಕೊಂಡಿದೀನಿ. ನೀವೇನಾದ್ರೂ ಮನೆಯಲ್ಲಿ 4 ರಿಂದ 5 ಜನ ಇದ್ದೀರಾ ಅಂತ ಅಂದ್ರೆ ಒಂದು 2 ಬಟ್ಲು ಮೈದಾನ ತಗೋಬೇಕಾಗತ್ತೆ. ನಂತರ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೇಕಾಗತ್ತೆ. ಉಪ್ಪು ಹಾಕಿದ ನಂತರ ಒಂದು ಚಮಚ ಆಗೋಷ್ಟು ಸಕ್ಕರೆನ ತಗೊಂಡಿದೀನಿ. ಸಕ್ಕರೆ ಏನಕ್ಕೆ ಹಾಕ್ತಿವಿ ಅಂತ ನಿಮ್ಗೆ ಗೊತ್ತಿರತ್ತೆ. ಇವಾಗ ಹೋಟೆಲ್ಗಳಲ್ಲೆಲ್ಲ ಈ ರೀತಿ ಕಲರ್ ಬರತ್ತೆ ಅಲ್ವಾ, ರೋಟಿ ಅಥವಾ ಕುಲ್ಚಾ ಎಲ್ಲ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬಂದಿರತ್ತೆ ಮೇಲ್ಗಡೆ. ಈ ಪರೋಟ ಎಲ್ಲ ನೋಡಿರ್ತೀರಲ್ವಾ ನೀವು, ಪರೋಟ ಎಲ್ಲ ಕಲರ್ ಬಂದಿರತ್ತಲ್ವಾ. ಸೊ ಅದೇ ರೀತಿ ಕಲರ್ ಬರ್ಬೇಕು ಅಂತ ಅಂದ್ರೆ ನಾವು ಈ ರೀತಿ ಮೊಸರು ಕೂಡ ಹಾಕೋಬೇಕಾಗತ್ತೆ, ಹಾಗೆ ಸಕ್ಕರೆ ಕೂಡ ಹಾಕೋಬೇಕಾಗತ್ತೆ. ಮೊಸರು ಹಾಕೋದ್ರಿಂದ ಹಿಟ್ಟು ತುಂಬಾನೇ ಚೆನ್ನಾಗಿ ಬೆಳ್ದಂಗ್ ಬರತ್ತೆ, ಹಾಗೇನೆ ಸಕ್ಕರೆ ಹಾಕೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಅದಕ್ಕೋಸ್ಕರನೇ ಇದು ಎರಡನ್ನೂ ಹಾಕೋಬೇಕಾಗತ್ತೆ. ಫಸ್ಟಿಗೆ ಈ ರೀತಿ ಮೊಸರನ್ನ ಎಲ್ಲಾ ಕಡೆ ಹೊಂದ್ಕೊಳ್ಳೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದೇ 1 ಚಮಚ ಮೊಸರನ್ನ ಹಾಕೊಂಡಿದೀನಿ. ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಳ್ಬಹುದು. ಇದನ್ನ ಹಾಕಿದ ನಂತರ ಸ್ವಲ್ಪನೇ ನಾರ್ಮಲ್ ವಾಟರ್ನ ಹಾಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಳೋಣ. ಮತ್ತೆ ನಾವು ಹೋಟೆಲ್ಗೆಲ್ಲ ಹೋದವಾಗ ಇವಾಗ ಏನಾದ್ರೂ ಚಿಕನ್ ಕರಿ ಅಥವಾ ಎಗ್ ಕರಿ ಈ ರೀತಿ ಏನಾದ್ರೂ ತಗೊಂಡ್ವಿ ಅಂತ ಅಂದ್ರೆ ಈ ರೀತಿ ಕುಲ್ಚಾನ ತಗೊಳ್ತೀವಿ. ಯಾಕೆಂತಂದ್ರೆ ಅದು ಸ್ವಲ್ಪ ರೋಟಿ ತರಾನು ಇರತ್ತೆ, ಈ ಕಡೆ ಚಪಾತಿ ತರಾನು ಇರತ್ತೆ. ಸೊ ಹಾಗಾಗಿ ಅದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ನೀವೇನಾದ್ರೂ ಮನೆಯಲ್ಲಿ ನಾನ್ ವೆಜ್ ಮಾಡ್ತೀರಾ ಅಂತ ಅಂದ್ರೆ ಅಥವಾ ಏನಾದ್ರೂ ಎಗ್ ಐಟಮ್, ಚಿಕನ್ ಐಟಮ್ ಈ ರೀತಿ ಏನಾದ್ರೂ ಮಾಡ್ತೀರಾ ಅಂದವಾಗ ಈ ರೀತಿ ಕುಲ್ಚಾನ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರತ್ತೆ, ಕಾಂಬಿನೇಷನ್ ಅಂತೂ ಸೂಪರ್ ಆಗಿರತ್ತೆ. ಹಾಗೆ ಇದನ್ನ ಮಾಡೋದ್ ಕೂಡ ತುಂಬಾನೇ ಸಿಂಪಲ್. ಫಸ್ಟ್ ಟೈಮ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅಭ್ಯಾಸ ಆಗ್ಬಿಡತ್ತೆ. ನೋಡಿ, ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಚೆನ್ನಾಗಿ ನೀವು ನಾದಿ ಕಲಿಸ್ಬೇಕು ಅನ್ನೋದು ಏನು ಇಲ್ಲ. ನಾರ್ಮಲ್ ಆಗಿ ನಾವು ಚಪಾತಿಗೆ ಯಾವ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ವಾ ಅದೇ ರೀತಿಯಾಗಿ ಕಲಿಸ್ಕೊಡಿ. ನಾನಿಲ್ಲಿ ಸ್ವಲ್ಪ ಚಿಕ್ಕ ಬೌಲ್ ತಗೊಂಡ್ಬಿಟ್ಟಿದ್ದೆ, ಹಂಗಾಗಿ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ ಕಲ್ಸೋದಿಕ್ಕೆ. ನೀವು ಸ್ವಲ್ಪ ಅಗಲವಾಗಿರೋ ಬೌಲು ಅಥವಾ ಅಗಲವಾಗಿರೋದು ಚಪಾತಿ ಕಲ್ಸೋದು ಏನಾದ್ರೂ ಇರತ್ತಲ್ವಾ ಪಾತ್ರೆ, ಆ ರೀತಿ ಪಾತ್ರೆನ ತಗೊಳ್ಳಿ. ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೀವು ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಳಿ. ನೀರನ್ನ ಒಮ್ಮೆಲೆ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ನೀರನ್ನ ಹಾಕಿ ಕಲಿಸ್ಕೋಬೇಕಾಗತ್ತೆ. ಹಾಗೆ ನನ್ನ ಚಾನಲ್ ಅಲ್ಲಿ ಪರೋಟಾ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಪರೋಟಾ ರೆಸಿಪಿ ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ತೋರಿಸ್ಕೊಟ್ಟಿದೀನಿ. ನಿಮ್ಗೆ ಏನಾದ್ರೂ ಪರೋಟಾ ಮಾಡೋ ಇಂಟ್ರೆಸ್ಟ್ ಇದ್ರೆ ಅಥವಾ ಪರೋಟಾ ಏನಾದ್ರೂ ಇಷ್ಟ ಇತ್ತು ಅಂತ ಅಂದ್ರೆ ನನ್ನ ಚಾನಲ್ ಅಲ್ಲಿ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಿದೀನಿ. ಮತ್ತೆ ಹಿಟ್ಟು ಯಾವ ತರ ಇರ್ಬೇಕು ಅಂದ್ರೆ ಈ ಕಡೆ ಜಾಸ್ತಿ ಗಟ್ಟಿನೂ ಇರಬಾರ್ದು, ಮತ್ತೆ ಈ ಕಡೆ ಜಾಸ್ತಿ ಮೆತ್ತಗೂ ಇರಬಾರ್ದು, ಮೀಡಿಯಂ ಆಗಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ. ಮತ್ತೆ ಇದಕ್ ನಾವೇನ್ ಜಾಸ್ತಿ ಎಣ್ಣೆ ಎಲ್ಲ ಹಾಕಿ ಏನ್ ಕಲಿಸ್ಬೇಕು ಅನ್ನೋದು ಎಂತ ಇಲ್ಲ, ಈ ತರ ಕಲಿಸ್ಕೊಂಡ್ರೆ ಆಗೋಯ್ತು. ನೋಡಿ, ಕಲಿಸಿದ್ದಾಗಿದೆ, ನಾನ್ ತೋರಿಸ್ತಾ ಇದ್ದೀನಿ. ಈ ಕಡೆ ಸಾಫ್ಟ್ ಆಗು ಇಲ್ಲ, ಆ ಕಡೆ ಗಟ್ಟಿಯಾಗೂ ಇಲ್ಲ, ಆ ಹದದಲ್ಲಿ ನೀವು ಕಲಿಸ್ಕೋಬೇಕಾಗತ್ತೆ. ನಂತರ ಇದಕ್ಕೆ ನೀವು ಬೇಕು ಅಂತ ಅಂದ್ರೆ ಎಣ್ಣೆನ ಮೇಲ್ಗಡೆ ಸ್ವಲ್ಪ ಹಾಗೇನೆ ಸವರ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಇಡ್ಬೋದು. ಬಟ್ ಇದಕ್ಕೆ ಕುಲ್ಚಾ ಮಾಡೋದ್ರಿಂದ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರೂ ಬೇಕಿದ್ರೆ ಹಾಕೊಳ್ಳಿ. ಇದನ್ನ ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಒಂದ್ 15 ನಿಮಿಷ ಅದಕ್ಕೆ ರೆಸ್ಟ್ ಮಾಡೋದಕ್ ಬಿಟ್ಬಿಡಿ. ಇದೇನ್ ನೀವು ರೆಸ್ಟ್ ಮಾಡೋದಕ್ಕೆ ಇಡ್ಬೇಕು ಅನ್ನೋ ನೆಸೆಸಿಟಿ ಏನು ಇಲ್ಲ, ಬಟ್ ಆದ್ರೂ ಒಂದ್ 15 ನಿಮಿಷ ಇಟ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಮೈದಾದಲ್ಲಿ ಮಾಡ್ತೀವಲ್ವಾ, ಸೊ ಹಾಗಾಗಿ. ನಂತರ ಇದನ್ನ 15 ನಿಮಿಷ ಆದ್ಮೇಲೆ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮೇಲ್ಗಡೆ ಸ್ವಲ್ಪನೇ ಹಿಟ್ಟನ್ನ ಹಾಕೊಂಡು ಇದನ್ನ ಒಂಚೂರು ನಾದ್ಕೊಳ್ಳೋಣ. ಯಾಕೆಂದ್ರೆ ಇದಕ್ ನಾವ್ ಯಾವ್ದೇ ರೀತಿ ಎಣ್ಣೆನ ಹಾಕಿಲ್ದಿರೋ ಕಾರಣ ಸ್ವಲ್ಪ ಪಾತ್ರೆಗೆ ಅಂಟ್ಕೊಂಡಿರತ್ತೆ. ಅದಕ್ಕೋಸ್ಕರನೇ ಸ್ವಲ್ಪನೇ ಹಿಟ್ಟನ್ನ ಹಾಕೊಳ್ತಾ ಈ ರೀತಿಯಾಗಿ ಕಲಿಸ್ಕೊಂಡು
ನಿಮ್ಗೆ ಒಂದು ಬಾಲ್ ಸೈಜ್ ಅಲ್ಲಿ ನೀವು ಎಲ್ಲಾನು ಕಟ್ ಮಾಡಿ ಒಂದೇ ಸಲ ಕಟ್ ಮಾಡಿ ಬೇಕಾದ್ರೂ ಇಟ್ಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ನೀವು ಪದೇ ಪದೇ ಮಾಡುವಾಗ ಬೇಕಾದ್ರೂ ಹಿಟ್ಟನ್ನ ತಗೊಳ್ಬಹುದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ ಎಷ್ಟು ಸೈಜ್ ಅಲ್ಲಿ ಬೇಕು ಅಂತ ತೋರಿಸ್ತಿರ್ತೀನಿ ನೋಡಿ. ಈ ತರ ಒಂದು ಬಾಲ್ ಸೈಜ್ ಅಲ್ಲಿ ನಿಮ್ಗೆ ಬೇಕಾಗತ್ತೆ. ಕುಲ್ಚ ಅಂದ್ರೆ ನಮ್ಗೆ ಈ ಕಡೆ ದಪ್ಪನೂ ಇರುತ್ತೆ, ಈ ಕಡೆ ಸ್ವಲ್ಪ ತೆಳುವಾಗೂ ಇರುತ್ತೆ, ಮೀಡಿಯಂ ಹದದಲ್ಲಿ ಇರ್ತದೆ. ಸೊ ಹಂಗಾಗಿ ನೋಡಿ ಇಷ್ಟು ನಾನು ಹಿಟ್ಟನ್ನ ತಗೊಂಡು ಅದ್ರ ಒಂದು ಕಟಿಂಗ್ ಬೋರ್ಡ್ ಮೇಲೆ ಹಿಟ್ಟನ್ನ ಫಸ್ಟ್ ಹಾಕೊಂಡು ಅದಾದ ನಂತರ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಈ ರೀತಿ ಕಟಿಂಗ್ ಬೋರ್ಡ್ ಇಲ್ಲ ಅಂತ ಅಂದ್ರೆ ಸೆಲ್ಫ್ ಮೇಲೆನೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೆನೆ ಒತ್ಕೊಳ್ಬಹುದು. ಈ ತರ ಒತ್ಕೋಬೇಕಾಗತ್ತೆ. ಇದನ್ನ ಫಸ್ಟ್ ಚೆನ್ನಾಗಿ ಒತ್ಕೊಳ್ಳೋಣ. ಅದಾದ ನಂತರ ನಾವು ಕುಲ್ಚಾದಲ್ಲಿ ಸಾಮಾನ್ಯವಾಗಿ ನೋಡಿರ್ತೀವಿ ಅದ್ರ ಮೇಲ್ಗಡೆ ಸ್ವಲ್ಪ ಗಾರ್ಲಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಈ ತರ ಎಳ್ಳಾಗಿರ್ಬೋದು ಎಲ್ಲ ಹಾಕಿರ್ತಾರಲ್ವಾ. ಸೊ ಹಾಗಾಗಿ ನಾವು ಕೂಡ ಹಾಕೋಬೇಕಾಗತ್ತೆ. ಮೇಲ್ಗಡೆಗೆ ಫಸ್ಟ್ ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ಹಾಗೇನೆ ಕಪ್ಪು ಎಳ್ಳು ಬರುತ್ತಲ್ವಾ ಅದನ್ನ ಹಾಕೋಬೇಕಾಗತ್ತೆ. ಇದನ್ನ ಹಾಕಿದ್ರೆ ಮಾತ್ರನೇ ನಮ್ಗೆ ಕುಲ್ಚಾ ಅನ್ನೋ ಫೀಲ್ ಬರೋದು ಅಥವಾ ರೋಟಿ ಅನ್ನೋ ಫೀಲ್ ಬರೋದು. ಇಲ್ಲ ಅಂತ ಅಂದ್ರೆ ಮಾಮೂಲಿ ಏನೋ ಮೈದದ್ದು ಚಪಾತಿನೋ ಈ ತರ ಅನ್ಸ್ಬಿಡತ್ತೆ. ಸೊ ಹಂಗಾಗಿ ಮಿಕ್ಸ್ ಮಾಡಿದಿರ ಇದನ್ನ ಹಾಕೊಳ್ಳಿ. ಇದನ್ನ ಹಾಕ್ಬಿಟ್ಟು ಒಂದ್ಸಲ ಅಥವಾ 2 ಸಲ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಲಟ್ಟಂಗಿಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಅಂದ್ರೆ ನಾದೋ ತರ ಮಾಡ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಹೋಗಿ ಕುತ್ಕೊಳತ್ತೆ. ಸೊ ಹಂಗಾಗಿ ಅದ್ರ ಮೇಲ್ಗಡೆ ಏನಾದ್ರು ಎಕ್ಸ್ಟ್ರಾ ಇತ್ತು ಅಂತ ಅಂದ್ರೆ ಅದು ನೀವು ಇದನ್ನ ಮೇಲ್ಗಡೆಯಿಂದ ತೆಗೆದ್ಬಿಟ್ಟು ಹಂಚ್ಗೆ ಹಾಕ್ತಿರಲ್ವಾ ಆ ಟೈಮಲ್ಲಿ ಉದ್ರೋಗ್ಬಿಡತ್ತೆ. ಏನೋ ತೊಂದ್ರೆ ಏನೂ ಇಲ್ಲ. ಇವಾಗ ಇದನ್ನ ನಾವು ಉಲ್ಟಾ ಮಾಡ್ಕೋಬೇಕಾಗತ್ತೆ. ಏನು ಲಟ್ಸಿಟ್ಕೊಂಡಿದೀವಿ ಚಪಾತಿ ತರ ಇದನ್ನ ಉಲ್ಟಾ ಮಾಡ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡ್ಬೇಕಾಗತ್ತೆ. ನೋಡಿ ಕೈ ಬೆರಳಿಂದಾನೇ ನಾನು ತೋರ್ಸ್ಕೊಡ್ತಾ ಇದ್ದೀನಿ ಇವತ್ತು. ಕೈ ಬೆರಳಲ್ಲೇ ಈ ತರ ಮೇಲ್ಗಡೆ ಸವರ್ಕೋತಾ ಹೋಗಿ ನೀರನ್ನ. ನಂತರ ಇದನ್ನ ನಾವು ಕಾದಿರುವಂತಹ ಹಂಚು, ನಿಮ್ಗೆ ಮೇನ್ ಆಗಿ ಹಂಚು ನಿಮ್ಗೆ ಯಾವುದೇ ರೀತಿ ಎಣ್ಣೆಯನ್ನ ಹಾಕಿಲ್ದೇ ಇರುವಂತಹ ಹೆಂಚಾಗ್ಬೇಕು. ಮತ್ತೆ ನಿಮ್ಗೆ ಅದು ಹ್ಯಾಂಡ್ಲ್ ಇರ್ಬೇಕು, ಹಿಡ್ಕೊಳ್ಳೋ ತರ ಹ್ಯಾಂಡ್ಲ್ ಇರ್ಬೇಕಾಗತ್ತೆ. ಸೊ ಇವಾಗ ನೋಡಿ ನಾನು ಹಾಕಿದಾಗೇನೆ ಮತ್ತೆ ಒಂದ್ ಸ್ವಲ್ಪ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಈ ರೀತಿಯಾಗಿ ಹಾಕೊಳ್ಳಿ. ನಂತರ ಈ ರೀತಿ ಬಬಲ್ಸ್ ಎಲ್ಲ ಬಂದಿದ್ ನಂತರ ನೀವು ಇದೇನಿದೆ ಇದು ಇದನ್ನ ಉಲ್ಟಾ ಮಾಡ್ಕೋಬೇಕಾಗತ್ತೆ. ಈ ತವಾ ಏನಿದೆ ಅಲ್ಲ ಹಂಚು ಇದನ್ನ ನಾವು ಉಲ್ಟಾ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಫಸ್ಟ್ ನಿಮ್ಗೆ ಮೇಲೆಲ್ಲ ಒಂದ್ ಸ್ವಲ್ಪ ಬೇಯಬೇಕು, ಅದು ಅಲ್ಲಿವರೆಗೂ ಒಂಚೂರು ವೆಯ್ಟ್ ಮಾಡಿ. ಇಲ್ಲ ಅಂತ ಅಂದ್ರೆ ಅರ್ಧಂಬರ್ಧ ಬೆಂದ್ಬಿಡತ್ತೆ, ನೀಟಾಗಿ ಬೇಯೋದಿಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ ನಾನು ಹಾಕಿರೋ ಎಳ್ಳಾಗ್ಲಿ ಕೊತ್ತಂಬರಿ ಸೊಪ್ಪಾಗ್ಲಿ ಯಾವ್ದು ಕೂಡ ಹೊರಗಡೆ ಬಂದಿಲ್ಲ, ನೀಟಾಗಿ ಹಾಗೆ ಕುತ್ಕೊಂಡಿದೆ. ಇವಾಗ ಒಂದ್ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನೀವು ಸುಟ್ಕೋಬೇಕಾಗತ್ತೆ. ಅದನ್ನ ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಗಳಲ್ಲಿ ಅದಕ್ಕೆ ಅಂತಾನೆ ಸಪರೇಟ್ ಆಗಿ ಅವರು ಒಂದು ಇದನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅದ್ರ ಒಳಗಡೆ ಅವರು ಮೈದಾನ ರೊಟ್ಟಿ ತರ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ, ಅದ್ರ ಪಾಡಿಗೆ ಅದ್ ಬೇಯ್ಕೊಳ್ಳುತ್ತೆ. ಬಟ್ ನಮ್ಮ ಮನೆಯಲ್ಲಿ ಏನಿರತ್ತೆ ಅದ್ರಲ್ಲಿ ನಾವು ಮಾಡ್ಬೇಕು ಅಂತ ಅಂದ್ರೆ ಇದೇ ರೀತಿ ಹಂಚನ್ನ ಬಳಸ್ಕೊಂಡು ಮಾಡ್ಕೋಬೇಕಾಗತ್ತೆ. ಹ್ಯಾಂಡ್ಲ್ ಏನಕ್ಕೆ ಇರ್ಬೇಕು ಅಂತ ಅಂದ್ರೆ ಈ ರೀತಿಯಾಗಿ ಹಿಡಿದು ಬಿಟ್ಟು ಅದನ್ನ ಸುಡೋದಿಕ್ಕೆ ನಮ್ಗೆ ಹ್ಯಾಂಡ್ಲ್ ಬೇಕಾಗತ್ತೆ. ನೋಡಿ ಸಕ್ಕತ್ತಾಗಿತ್ತು, ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಸುಟ್ಕೊಂಡಿದ್ ನಂತರ ನಿಮ್ಗೇನಾದ್ರೂ ಇಷ್ಟ ಇದ್ರೆ ನೀವು ಬೆಣ್ಣೆನ ಹಾಕೊಳ್ಳಿ. ಯಾಕಂತಂದ್ರೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ಗಳಲ್ಲಿ ಅವರು ಮೇಲ್ಗಡೆ ಬೆಣ್ಣೆನ ಹಾಕೋದ್ರಿಂದ ಅದು ಅಷ್ಟೊಂದು ಫ್ಲೇವರ್ಫುಲ್ ಆಗಿ ಬರುವಂತದ್ದು. ಬಟ್ ನಾನು ಬೆಣ್ಣೆನ ತಿಂದೇ ಇರೋ ಕಾರಣ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಆದ್ರೆ ನೀವು ಕಂಪಲ್ಸರಿ ಬೆಣ್ಣೆನೆ ಹಾಕೊಳ್ಳಿ. ಬೆಣ್ಣೆ ಹಾಕೊಂಡು ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರತ್ತೆ. ಬಟರ್ ಹಾಕಿ ಮೇಲ್ಗಡೆ ಅದನ್ನ ಸ್ಪ್ರೆಡ್ ಮಾಡಿದ್ರೆ ಆಗೋಯ್ತು. ಈ ತರ ಎಲ್ಲ ಸುಟ್ಕೊಂಡಿದ್ ನಂತರ ಲಾಸ್ಟ್ ಅಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು. ಮತ್ತೆ ಎಣ್ಣೆ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಿ, ತವಾ ಮೇಲೆ ಎಲ್ಲ ಹಾಕೋದಕ್ ಹೋಗ್ಬೇಡಿ. ತವಾ ಮೇಲೆ ಹಾಕಿದ್ರಿ ಅಂತ ಅಂದ್ರೆ ನೆಕ್ಸ್ಟ್ ನೀವೇನು ರೋಟಿ ಮಾಡ್ತೀರಲ್ವಾ ಅದನ್ನ ಹಾಕ್ಬೇಕಾದ್ರೆ ಜಾರ್ ಬಿಡತ್ತೆ, ನಿಮ್ಗೆ ಸುಡೋದಕ್ಕಾಗಲ್ಲ, ಬಿದ್ದೋಗತ್ತೆ. ಸೊ ಹಾಗಾಗಿ ನೋಡಿ ಈ ತರ ಕುಲ್ಚನ ಮನೆಯಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಆಗೋಯ್ತು, ಬೆಂದು ಹೋಯ್ತು, ಕುಲ್ಚನ ಆಗೋಯ್ತು. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಆದಷ್ಟು ನನ್ನ ಚಾನಲ್ ಅಲ್ಲಿ ಇರುವ ಎಲ್ಲಾ ರೆಸಿಪಿಗಳನ್ನ ನೀವೇನಾದ್ರು ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ಇನ್ನು ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಹೆಲ್ಪ್ ಆಯ್ತು ಅಂದ್ರೆ ಒಂದು ಲೈಕ್ ನ ಮಾಡಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.